ಲೇ ಜಯಮ್ಮ, ನನ್ನ ಮಗಳ ತಾಗ ಎಲ್ಲನೂ ಬಾಯಿ ಬಿಡಿಸ್ಬಿಟ್ಟಿದ್ದೀನಿ ಜಯಮ್ಮ. ಎಲ್ಲ ಹೇಳಿದ್ಲು, ಅಡ್ರೆಸ್ಸು ಪಡ್ರೆಸ್ಸು ಎಲ್ಲ ಹೇಳವಳೆ. ಹ್ಞೂ, ನೋಡು ನಾಳೆ ಎಲ್ಗೂ ಹೋಗ್ಬೇಡ. ವಾತರನೇ ಸುಮ್ಕೇನೆ ಬಿರ್ನ ಎದ್ಬಿಟ್ಟು ಹೋಗ್ಬಿಟ್ಟು ಆ ಅಮ್ಮಂತಾಗ ಮಾತಾಡ್ಬಿಟ್ಟು ನಮ್ಮ ಬೀಗ್ ತಮ್ಮವ್ರ ಹತ್ರ ಹೊಸಿ ಎಲ್ಲನೂ ನನ್ನ ಮಗಳ ಸಂಸಾರನ ಸರ್ ಮಾಡ್ಬಿಡೋಣ ಜಯಮ್ಮ. ಇದೊಂದು ಸಹಾಯ ಮಾಡು. ಈ ವಿಷಯ ಯಾರಿಗೂ ಹೇಳಿಲ್ಲ ತಾನೇ? ಪದಿ, ನನ್ನ ಮೇಲೆ ನೀನು ನಂಬಿಕೆ ಇಲ್ವೇನೆ? ನಾನು ಯಾಕ್ರಿ ಯಾರಿಗೂ ಹೇಳಿ? ಯಾರಿಗೂ ಉಸಿರು ಬಿಟ್ಟಿಲ್ಲ ನಾನು ಈ ವಿಷಯನ. ನೋಡು, ಅದ್ರ ಕತೆ ಎಲ್ಲ ಬಿಟ್ಬಿಡು, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ನಾನು ಬೆಳಗ್ಗೆನೇ ಎದ್ಬಿಟ್ಟು ನಿನ್ನ ಜೊತೆ ಬರ್ತೀನಿ, ಸರಿನಾ? ಹೋಗ್ಬಿಟ್ಟು ನಿನ್ನ ಮಗಳದದೇನ ನೋಡ್ಕೊಂಡು ಬೇಕಾರೆ ಒಂದಿನ ಹೆಚ್ಚು ಕಮ್ಮಿ ಆದ್ರೂ ಇದ್ಬಿಟ್ಟು ಬರೋಣ. ನನಗೂ ಇಲ್ಲಿ ಏನು ಕಿತ್ತಾಕಕ್ಕೆ ಏನು ಕೆಲಸಗಳೂ ಇಲ್ಲ, ಎಲ್ಲ ಕ್ಯಾಮಿನೂ ಮುಗ್ದೈತೆ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಬರ್ತೀನಿ ಬೆಳಗ್ಗೆನೇ. ಅದಕ್ಕೆ ನನ್ನ ಮಗಳು ಹೇಳಿದ್ಲು, ನಾನು ರೆಡಿ ಆಗಮ್ಮಯ್ಯ, ಇವೆಲ್ಲ ಬಿಟ್ಬಿಟ್ಟು ಒಂದು ಚೂಡಿದಾರ್ವೋ ಸೀರೆ ಉಟ್ಕೊಂಡು ರೆಡಿ ಆಗು ಅಂತ ಹೇಳ್ದೆ. ಇನ್ನೇನು ಇವತ್ತು ಹೋಗೋದು ಸುಮ್ಕೇನೆ, ಅಮಾವಾಸ್ಯೆ ಅನ್ನಿಸ್ತದೆ ಇವತ್ತು. ಅಮಾವಾಸ್ಯೆ ಬೇರೆ, ಸುಮ್ಮನೆ ಯಾಕೆ ಅಂತ ಹೇಳಿ ನಾನು ಹೋಗೋಣ ಬಿಡು ಸುಮ್ಮನೆ ನಾಳೆ ಅಂತ ಸುಮ್ಕಾದೆ. ಸರಿ ಹೇಳಿ ನೋಡೋಣ, ಮಂಗಳವಾರನ ಇಲ್ಲ ತಪ್ಪಿದ್ರೆ ಬುಧವಾರನ ಹೋಗ್ಬಿಟ್ಟು ಹೇಳ್ಕೊಬಿಟ್ಟು ಕೇಳ್ಕೊಂಡು ಮಾಡ್ಕೊಂಡು ಬರೋಣ. ಅಷ್ಟೊತ್ತಾಗೆ ಬೀಗ್ರು ಏನು ಹೇಳ್ತಾರೋ ಕೇಳಿದ್ದು, ಏನಾದ್ರು ಹೆಚ್ಚು ಕಮ್ಮಿ ಕೊಡೋದು ತಗೊಳ್ಳೋದು ಇದ್ರೆ ಕೊಟ್ಬಿಟ್ಟು ನನ್ನ ಮಗಳನ್ನ ಮನೆ ಸೇರಿಸ್ಬಿಟ್ಟು ಬರೋನಿ. ಆಯ್ತು ಹೇಳೆ ಪದಿ, ಅದ್ರಾಗೇನಂತೆ. ಸರಿ ಬಿಡು, ನಾನು ರೆಡಿ ಆಯ್ತೀನಿ. ಬೇಕಾದ್ರೆ ಮುಂಜಾನೆ ಬಟ್ಟೆನೂ ಇಟ್ಕೊಂಡು ಬಂದ್ಬಿಡ್ತೀನಿ. ಸರಿ ಆಯಿತು. ನಿಂಗೆ ಯಾಳೆ ಬೇವರ್ಸಿ ಹೇಳಿದ್ದ ನಿನಗೆ ಕಿತ್ತಾಕ್ಬಿಡು ಮಾಡ್ಬಿಡು ಅಂತ ಹೇಳ್ಬಿಟ್ಟು ನಿನಗೆ ಎಳ್ನೀರ ನನ್ನೇನಾರ ಹೇಳ್ಕೊಳ್ಸಿದ್ದ ನಿನಗೆ? ಅದು ಹೆಂಗೆ ನೀನು ಗಾಡಿಗೆ ಹಾಕ್ಬಿಟ್ಟು ಕಳಿಸ್ಬಿಟ್ಟೆ? ನಿನಗೆ ಗೊತ್ತಿಲ್ವಾ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಒಂದೊಂದು ನಿಮ್ಮ ತಾತ ಏನಾದ್ರೂ ಕೊಟ್ಬಿಡ್ತಾನೆ ನಿನಗೆ ಕಾಸ? ನೋಡು, 1 ರೂಪಾಯಿನೂ ನನಗೆ ಮುಖ್ಯನೇ. ಈ ಕಿತ್ತ ನಿನ್ನ ಕೂಲಿ ನಾಳಿ ಎಲ್ಲ ಕೊಡಕ್ಕಿಲ್ಲ. ಎಷ್ಟು ಎಳ್ನೀರು ಕಿತ್ತಿದೀವೋ ಅಷ್ಟು ಎಳ್ನೀರ್ಗೂ ವಜಾಕಬಿಡ್ತೀನಿ ಬಿಡು. ನನ್ನ ಮಗಳು ಕೇಳ್ತಾರೋ, ನನ್ನ ಮಗ ಕೇಳ್ತಾನೆ, ಅವ್ರು ಕೇಳ್ದೆ ಇವ್ರು ಕೇಳ್ದೆ, ಬರೀ ಎಳ್ನೀರು ಕಿತ್ ಹಾಕ್ಬಿಡು ನೀನು ತೋಟದಾಗಿಂದ. ನನಗೇನು ತೋಟದಾಗೆ ತೆಂಗಿನಕಾಯಿಂದ ಏನು ಕಾಸೆ ಬರೋದು ಬೇಡ. ನಿಮ್ಮ ಮನೆಗಳಿಗೆಲ್ಲ ತುಂಬ್ಕೊಂಡು ಹೋಗ್ಬಿಟ್ಟು ಹೊಟ್ಟೆ ತುಂಬ ಕುಡ್ಕೊಂಡು ಎಳ್ನೀರ ಕುಂತ್ಕೊಬಿಡು. ಸೊರೋಯ್ತದ ಅವಾಗ ನಿನ್ನ ಮಕ್ಕ ಮುಚ್ಚ. ನಿಮ್ಮಂಥರ ಉಗ್ಯಕ್ಕೆ ಮೆಟ್ನಾಗ ಹಾಕೋಕೆ ಯಾರು ಇಲ್ಲ ಕಣ್ಲಾ. ಬಿಡು, ಹಾಳು ಬಿದ್ದೋಗಿ ಸುಮ್ಮನೆ. ಅಯ್ಯೋ, ಎಲ್ಲ ಎಲ್ಲಿ ಬಿದ್ದು ಸಾಯ್ತಾರೋ ಮನೆಯಾಗೆ. ಒಬ್ರು ಇರೋಕ್ಕಿಲ್ಲ, ಏನೂ ಇಲ್ಲ, ನೋಡ್ಕೊಳಕ್ಕಿಲ್ಲ. ತ್ವಾಟ್ವಾ ಕೆಲಸಗಾರರು ಇದಕ್ಕೆ ಬಿಟ್ಬಿಡ್ತಾರೆ. ಅಯ್ಯೋ, ಏನೋ ಮಕ್ಕ ನೋಡ್ತಾ ಇದೆಯಾ? ಹೋಗು, ಸಂಬಳ ಕೊಡ್ತಿದ್ದಾಗ ಬುದ್ಧಿ ಬರೋದು ನಿನಗೆ. ಅಲ್ಲ ಬಂಗಾರಮ್ಮನವ್ರೆ, ನಾನೇನಾರ ಬೇಕು ಅಂತ ಹೇಳ್ಬಿಟ್ಟು ಕಿತ್ತಾಕ್ಲಿಲ್ಲ. ಹೊತ್ತಿದ್ದೆ ಮರವ ತೆಂಗಿನಕಾಯಿ ಕೀಳಕ್ ಹೋಗ್ಬಿಟ್ಟು ಹಂಗೆ ನೀ ಅದು ಕಳ್ಸ್ಕೊಬಿಡ್ತು ಬಂಗಾರಮ್ಮರೇ. ನನಗೇನು ಬೇಕಂತ ಮಾಡಿದ್ರು ಅಷ್ಟೇ, ಬೇಡ ಅಂತ ಮಾಡಿದ್ರು ಅಷ್ಟೇ, ಸರಿನಾ? ಹೋಗ್, ನಾನು ಸಂಬಳ ಕೊಡಕ್ಕಿಲ್ಲ. ಹೋಗು, ಅನ್ಭವಿಸ್ಕೊಂಡು ಹೆಂಗಾರ ಮಾಡ್ಕ. ಮಗಳೇ, ಲೇ ಮಗಳೇ, ಬಂದೇನೆ. ಅದರಿದ್ರು ನನ್ನ ಮಗ ನಿಮ್ಮ ಅಣ್ಣಯ್ಯ ಬಂದ? ಇಲ್ಲ ಕಣಮ್ಮ, ಬರಲಿಲ್ಲ. ನಾನು ಆಗಿಂದ ನೋಡ್ತಾನೆ ಇವನಿ ಎಲ್ಲ ಮಗನ ಎತ್ಕೊಬತ್ತೀನಿ ಅಂತ ಹೋದ್ ನನ್ನ ಮಗ. ಈ ಸತ ಆದ್ರೂ ಬರಲಿಲ್ಲ, ಮಾಡಲಿಲ್ಲ. ಅದೇನು ಕಿಸಿಯಕ್ಕೆ ಹೋಗೋನು ನಾಕಾಣೆಯಲ್ಲಿ. ಅಯ್ಯೋ ಬುಡ್ಡ ಇದ. ಅಲ್ಲ, ಇಲ್ಲಿ ಎಲ್ಲನೂ ನೆಟ್ಟಗೆ ಮಾಡ್ಬೇಕಾರೆ ನಿಮ್ಮ ಅಣ್ಣಯ್ಯ ನೋಡಿದ್ರೆ ಎಲ್ಲ ಸೊಟ್ಟು ಮಾಡಿಕ್ತಾನಲ್ವೇ ಎಲ್ಲನೂ. ಹೋಗತ್ತಾಗ ಸುಮ್ಮನೆ ಏನಿಯ. ಅಲ್ಲ, ಒಳ್ಳೆ ದುಡ್ಡೋರು ಹೆಣ್ಣು ಕೊಡಕ್ಕೆ ಬಂದಾಗೇನಿಯ ಈ ಬಡ್ಡಿ ಹಿಂಗೆ ಆಡೋದು ಅಂತಂದರೆ. ಈಗ ನಿಮ್ಮ ಅಣ್ಣಯ್ಯಂಗೆ ಫೋನ್ಗೆ ಹಾಕ್ಬಿಟ್ಟು ವಿಚಾರಿಸ್ಬೇಕಿತ್ತು, ಎಲ್ಲಿ ಬಿದ್ದು ಸಾಯ್ತಿದ್ಯೋ ಬಾರೋ ಅಂತ ಹೇಳ್ಬಿಟ್ಟು. ಫೋನು ಹಾಕಿದ್ರೆ ಸುಚುಡಾಪು ಅಂತ ಬತ್ತೈತೆ. ಅವ್ನು ಎಲ್ಲಿ ಅಲ್ಕೊಂಡು ಹೋದ್ನು. ಕಾರ್ ಬೇರೆ ಎತ್ಕೊಂಡು ಹೋಗೋನೆ ಕಣಮ್ಮ. ಆ ಕಾರಣವೂ ಇನ್ನೂ ಬಂದಿಲ್ವಲ್ಲ, ಟೆನ್ಷನ್ ನನಗೆ. ಹೊಸ ಕಾರ್ ಬೇರೆನೇ. ಅದು ಯಾವಾಗ ಇದು ಮಾಡ್ಕತ್ತನೋ ಏನು ಕತೆಯೋ ಅಂತ ಹೇಳ್ಬಿಟ್ಟು ಏನು ಮಾಡೋದು ನಂಗಂತೂ ಗೊತ್ತಾಯ್ತಿಲ್ಲ. ಇವನಿಂದ ನೆಮ್ಮದಿನೇ ಇಲ್ಲ. ಇವನು ವರದಕ್ಷಿಣೆ ತಗೊಳ್ಳೋದು ಯಾವಾಗ? ನೀನು ದೊಡ್ಡ ಮನೆ ತನಗಳಿಗೆ ವರದಕ್ಷಿಣೆ ಕೊಟ್ಬಿಟ್ಟು ಮದುವೆ ಮಾಡೋದು ಯಾವಾಗ? ಬರೀ ಹೇಳೋದು ಮಾತ್ರ ಆಯ್ತದ ಅಷ್ಟೇ. ಬಿಡಮ್ಮ, ನೀನು ಹುಡ್ಕಲ್ಲ ಮಾಡೋಕ್ಕಿಲ್ಲ ಅದನ್ನ. ಹೊಸಿ ತಾಳ್ಮೆಯಿಂದ ಇರಬೇಕು. ನೋಡು, ನೀನು ಕೂಡ ಮನೆ ಅಂತ ಇಂಥ ಮನೆ ಕೊಡಲ್ಲ, ಕೋಟಿ ಕುಳ ಆಗಿರಬೇಕು. ಅಂತ ಇಂಥವ್ರು ಕಾಂಚಿ ಪಿಂಚಿ ನನ್ನ ಮಕ್ಳಿಗೆಲ್ಲ ಕೊಟ್ಬಿಟ್ರೆ ಆಯ್ತದ? ಆಗಕ್ಕಿಲ್ಲ. ನೋಡು, ನನ್ನ ಹತ್ರ ಇರೋದು ಆಸ್ತಿ ಹೋದ್ರೂ ಪರವಾಗಿಲ್ಲ, ಕೊಟ್ಬಿಟ್ಟು ನೀನು ಸಂದಕ್ಕಿರೋ ಮನೆ ಸೇರಿಸ್ತೀನಿ. ನಿಮ್ಮ ಅಣ್ಣ ಹಿಂಗೆ ಬರೋ ವರದಕ್ಷಿಣೆ ದುಡ್ಡು ಎಲ್ಲನೂ ಅದ್ರ ಜೊತೆಗೆ ಇನ್ನೂ ಅರ್ಧ ಸೇರಿಸ್ಬಿಟ್ಟು ಎಲ್ಲ ನೀನು ಮದುವೆ ಮಾಡ್ಕೊಳ್ಳೋ ಹುಡುಗಂಗೆ ನಾನು ಕೊಡೋದು, ಸರಿನಾ? ಇನ್ನೇನಕ್ಕೆ ನಾನು ಬಡ್ಡಿ ದುಡ್ಡು, ಆ ದುಡ್ಡು, ಈ ದುಡ್ಡು, ಬಡ್ಡಿ ಬಂಗಾರಮ್ಮ ಅಂತ ಹೆಸರು ತಗೊಬಿಟ್ಟು ನಾನು ಇಷ್ಟೆಲ್ಲ ನಾನು ಕೂಡಿಕೊಂಡ್ರದು ಇನ್ನೇನಕ್ಕೆ? ನಿಮಗೆ ತಾನೇ ಎಲ್ಲನೂ. ನನಗೆ ನೀನು ಚೆನ್ನಾಗಿರಬೇಕು, ನನ್ನ ಮಗ ಸಂದಕ್ಕಿರ್ಬೇಕು ಅಷ್ಟೇ. ನೀನು ಕಟ್ಕೊಂಡು ನೀ ಹೆಂಗನ ಹಾಳಾಗೋಗ್ಲಿ, ನನ್ನ ಸೊಸೆ ಬರೋಳಿ ಹೆಂಗನ ಹಾಳಾಗೋಗ್ಲಿ, ನನಗೇನಾಗಬೇಕು? ನೀವು ಖುಷಿಯಾಗಿರಬೇಕು. ಅದಕ್ಕೆ ತಾನೇ ನಿಮ್ಮ ಖುಷಿಗೆ ತಾನೇ ನೀನು ಇಷ್ಟೆಲ್ಲ ಒದ್ದಾಡ್ಕೊಂಡು ಸಾಯ್ತಿರೋದು. ನೀನು ಸುಮ್ಕಿರು. ನಾನಿಲ್ಲಿಗೆ ಬಂದಾಗ ನಿಮ್ಮ ಅಪ್ಪನ ಮದುವೆ ಮಾಡ್ಕೊಂಡು ನಯಾ ಪೈಸೆ ಇರಲಿಲ್ಲ, ಎಲ್ಲ ಗುಂಡ್ರು ಗೋವಿ ಥರ ಬಿದ್ದಿದ್ದ ನನ್ನ ಮಗ. ಅಂಥವನ್ನ ನಾನು ಎತ್ತಿ ನಿಲ್ಲಿಸಿ ಮಾಡಿ ಎಲ್ಲ ನನ್ನ ಕೈಗೆ ಎತ್ಕೊಂಡು ನಾನೇನು ಒಸಿ ಮಾಡಿದ್ದೀನಿ ಅಂತ ಅನ್ಕೊಂಡ ಎಷ್ಟೆಲ್ಲ ಒದ್ದಾಡ್ಬಿಟ್ಟಿದ್ದೀನಿ ನಾನಂತೂ. ನೋಡು, ನಂತರ ನೀವು ಆಗೋದು ಬೇಡ. ನೀವು ಸಂದಕ್ಕೆ ದುಡ್ಡು ಮಾಡೋರಂಗೆ ಆಗಬೇಕು, ಇಲ್ಲ ನೀನು ದುಡ್ಡು ಮಾಡಿರೋರಿಗೆ ನೀವೇ ಕೊಡಬೇಕು. ನೋಡ ನೀರು ಪಕ್ಕದಲ್ಲಿ ರಾಮೇಗೌಡರು ಮಗ ಸಂದಕೋನಂತೆ ಅಯ್ಯಪ್ಪನೂ ನಮ್ಮಂಗೇನಿಯ ಬೋಲು ದುಡ್ಡು ಬೇಕಾ ಅಪ್ಪಂಗೆ. ಅದಕ್ಕೆ ನೋಡೋಣ, ವರದಕ್ಷಿಣೆ ದುಡ್ಡು ಏನಾರ ಬರ್ತದೇನೋ. ಬಂದಿದ್ದ ತಕ್ಷಣ ನಿಂದು ಅವ್ರ ಹತ್ರ ಮಾತಾಡ್ಬಿಟ್ಟು ಮದುವೆ ಫಿಕ್ಸ್ ಮಾಡ್ತೀನಿ. ಇನ್ನೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಬಂಗಾರಮ್ಮನವರೇ, ಹೇಳೆ.
ಅಲ್ಲ ನಡಿ ಕೂಗ್ತಿರಲ್ಲ ಚೀಟಿಯ, ಆ ಚೀಟಿ ಕಾಸು ನನಗೇನಿಯ ಬೇಕಿತ್ತು. ನನ್ನ ಮಗಳಿಗೆ ಒಡವೆ ಮಾಡಿಸ್ಬೇಕಿತ್ತು, ಮದುವೆಗೆ ಹೇಳಿದ್ದೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಮಾಡ್ಸೋಕ್ಕೆ ದುಡ್ಡು ಬೇಕಿತ್ತು. ಹೊಸಿ ನೋಡ್ಕೊಂಡು ನನಗೆ ನೀ ಚೀಟಿ ಆಗೋ ಥರ ಮಾಡಿ ನನಗೆ ನಾನು ಯಾವತ್ತೂ ಬಂದು ನಿಮ್ಮನ್ನು ಕೇಳೇ ಇಲ್ಲ ನಂಗೆ ಚೀಟಿ ಕಾಸಬೇಕು ಅಂತ. ಮುಂಚೆ ನೀನು ಬಂದ್ಬಿಟ್ಟು ಅದಕ್ಕೆ ನಿಮ್ಗೊಂದು ಮಾತು ಕೇಳೋಣ ಅಂತ ಕೇಳ್ತಾ ಇದ್ದೀನಿ. ಅವಣ್ಣ ಹಿಂಗೆ ಹಂಗಂದೆ ನಿಮ್ಮ ಯಜಮಾನ್ರಿಗೂ ನಾನೇ ನಮ್ಮ ಕೇಳಿಯ ಹೋಗಿ ನಾನು ಹೆಂಡ್ತಿನ ಕೇಳು ಅಂತ ಹೇಳಿದ್ರು, ಅದಕ್ಕೆ ನಿಮ್ಮ ತಾಗ ಬಂದೀವಿ. ಹೆಂಗನ ಮಾಡಿಬಿಟ್ಟು ನನ್ನ ಕಡೆ ನೀನು ಚೀಟಿ ಆಗಂಗೆ ಮಾಡಿಕೊಡಿ. ಏನೋ ಒಂದು ಆಮೇಕಿಂದ ಇನ್ನೊಂದು ಚೀಟಿ ಬೇಕಾದ್ರೆ ಹಾಕ್ಕೊಂಡಾಗ ನಿಧಾನಕ್ಕೆ ಎತ್ಕೊಂಡ್ರು ನಾನೇನು ಇದು ಮಾಡೋಕ್ಕಿಲ್ಲ. 1,00,000 ರೂಪಾಯಿ ಚೀಟಿದು, 50,000 ರೂಪಾಯಿ ಚೀಟಿದು? 1,00,000 ರೂಪಾಯಿ ಚೀಟಿದು. ಸರಿ, ನಿನಗೆ ಕೊಡ್ತೀನಿ. ನಿನಗಾಗಂಗೆ ಕೊಟ್ರೆ ನಂಗೆ ಎಷ್ಟು ಕೊಡ್ತೀಯಾ ಕಾಸು? ಅಲ್ಲ ಬಂಗಾರಮ್ಮರೇ, ಅದ್ರಾಗ ಬೋರೋದಿನ್ನು 70,000 72,000 ಎಷ್ಟೋ ಬರ್ತದೇನೋ ಚೀಟಿ ಎತ್ಕೊಂಡ್ರಿ ಇವಾಗ. ಇನ್ನು ಅದ್ರಾಗೆ 25,000 30,000 ಅಂಟಾಗಿರ್ತದೆ. ಇನ್ನು ಏನು ಅಂತ ಕೊಡಲಿ? ಅಯ್ಯೋ, ಈ ಅಪ್ಪ ಅವನಲ್ಲ ಆ ರಾಜಣ್ಣ, ಆಯಪ್ಪ ನನಗೆ ಬೇಕೇ ಬೇಕು ಕಾಸು, ನನಗೆ ಎತ್ಕೊಡು, ನಿನಗೆ 5,000 ರೂಪಾಯಿ ಅಕ್ಕ ನಿಮ್ಗೆ ಕಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು. ಹೆಂಗಿದ್ರು ನಾನು ಹೇಳ್ದವ್ರಿಗೆ ಅಲ್ವೇ ಚೀಟಿ ಎಲ್ಲ ಆಗೋದು. ನೋಡು, ನೀನು ನನಗೊಂದು 6,000 ಕೊಡ್ತೀನಿ ಅಂತ ಹೇಳಿದ್ರೆ ನೋಡು ನಿನ್ನ ಕಡೆ ನೀನೇ ಚೀಟಿ ಮಾಡ್ಬಿಟ್ಟು ಕೊಡ್ತೀನಿ ನಾನು. ಊರವ್ರಿಗೆಲ್ಲ ಸಾವು ಬರ್ತದೆ, ಇಲ್ಲಿ ಒಬ್ಬರಿಗೆ ಮಾತ್ರ ಸಾವು ಬರೋಕ್ಕಿಲ್ವಲ್ಲ, ಎಲ್ಲ ಉದ್ರಾಗೂ ಅಯ್ಯೋ ಅನ್ನಿಸ್ತಾಳೆ. ನಾನು ಯಾಕಾರ ಚೀಟಿ ಹಾಕೋದ್ನು? ಏನು ಮಾಡ್ತೀಯ, ಊರಾಗ ಯಾರು ಚೀಟಿ ನಡೆಸಂಗಿಲ್ಲ, ಇವಳು ಒಬ್ಬಳೇ ನಡೆಸ್ಬೇಕು ಮಿಟ್ಟುಗಳಾಡಿ. ಅಂಥದ್ರಾಗೆ ಏನೋ ಕಷ್ಟ ಕಾಯ್ತದೆ ಎತ್ಕೊಳ್ಳೋಣ ಅಂದರೆ 72,000ದಾಗೆ ಇನ್ನೂ 6,000 ಇವ್ರಿಗೆ ಕೊಟ್ಬಿಟ್ರೆ ನಂಗೆ ಇನ್ನು ಉಳಿಯೋ ನನಗೆ 65,000 66,000ದಾಗ ಏನು ಅಂತ ಮಾಡಲಿ ನಾನು? ನನ್ನ ಮಗಳು ಮದುವೆ ಖರ್ಚಿಗೂ ಆಗೋಕ್ಕಿಲ್ವಲ್ಲ, ನನ್ನ ಗಂಡಂಗೆ ಬಿಡು, ಯಾರಿಗೆ ಏನು ಹೇಳಿದ್ರು ಅದೆಲ್ಲ ಆಗೋಕ್ಕಿಲ್ಲ. ಏನೇ ಗೊಣಗ್ತಿದ್ಯಾ? ಏನೂ ಇಲ್ಲ ಬಿಡಿ, ಏನು ಬೇಡ ಬಿಡಿ, ಚೀಟಿಯ ನಾನು ಎತ್ತಕ್ಕಿಲ್ಲ, ಕೊನೆಗಳಿಗೆ ಗಂಟ ಅಲ್ಲೇ ಇರಲಿ. 60-65,000 ಸಾಲನ 65 ಸಾಲನ ಎಲ್ಲನ ಬ್ಯಾರೆ ತಗೊಬಿಟ್ಟು ಏನೋ ಒಂದು ವ್ಯವಸ್ಥೆ ಮಾಡ್ಕೊತೀನಿ. ಚೀಟಿ ಎತ್ಬಿಟ್ಟು ಎಲ್ಲನ ಅಷ್ಟೇ ನೀ ಆಯ್ತದಲ್ಲ, ನನಗೆ ಲಾಭ ಏನಾಗಕ್ಕಿಲ್ವಲ್ಲ. ಸಾಲ ಬೇಕಾದ್ರೆ ಕೇಳು, ಕೊಡ್ತೀನಿ. ನಿಮ್ದಲ್ಲಿ ಹೊಸ್ದಾಗ ಬೋರ್ ಹಾಕ್ಸಿದ್ರಲ್ಲ ಅವೆಲ್ಲ ನೀನಾರು ಅಡ ಇಕ್ಬಿಡ್ತೀಯಾ? ಅಡ ಇಕ್ಕಿದ್ರೆ ನಾನೇ ನಿಂಗೆ ಈಗಲೇ ಕ್ಯಾಶ್ 70,000 ಕೊಟ್ಬಿಡ್ತೀನಿ. ಏನು ಬೇಡ. ಬಡ್ಡಿಗೆ ಹಾಕ್ಬಿಟ್ಟು ನುಂಗು ನೀರು ಕುಡಿದು ಬಿಡ್ತಾಳೆ. ಯಾರ ತಗನ ಪಕ್ಕದೂರ್ ಗೌಡ್ರ ತಕ ಹೋಗ್ಬಿಟ್ಟು ಸಾಲ ಮಾಡ್ಕೊಬಿಟ್ಟು ಬರ್ತೀನಿ. ಈ ಕಿತ್ತೋಗಿರೋ ಬಂಗಾರ ಮುಂತಾಗ ಮಾತ್ರ ನಾನು ಸಾಲ ಮಾಡೋಕ್ಕಿಲ್ಲ. ಇಲ್ಲಿ ಒಬ್ಬರು ಬಡ್ಡಿ ತಗ ಮಾತ್ರ ನೋವೇ ಆಳು ಬಿದ್ದೋಗ ನೆಗದು ಬಿದ್ದೋಗ ನನ್ನ ಚೀಟಿ ದುಡ್ಡು ನನಗೆ ಕೊಡೋಕ್ಕೆ ಕಮಿಷನ್ ಕೊಡ್ಬೇಕಂತೆ. ಕಮಿಷನ್ ಕೊನೆಗೆ ಬರಲಿಲ್ಲ ನನಗೇನು ಚೀಟಿ ಕೇಳ ನಾನಂತೂ ನೋವೇ. ಮಿಟ್ಟುಗಾಡಿ ನೋಡ್ದ ಮಗಳೇ, ಇಂಥವ್ರೆಲ್ಲ ಇರ್ತಾರೆ. ನಾವು ಅವಾಗವಾಗ ಯೋಚನೆ ಮಾಡ್ಬಿಟ್ಟು ಕ್ಯಾಮಿಯ ಮಾಡ್ಬೇಕಾಯ್ತದೆ. ಅಮ್ಮ, ನಂಗೆ ಈ ಸಲ ಕಡ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಕೈಗೆ, ಈಗಿದ್ದ ಚೀಟಿದೆಲ್ಲ ಮುಗಿಲಿ ಅಂತ ಹೇಳ್ಬಿಟ್ಟು ಈಗಾಗಲೇ ಹೊಸ ಚೀಟಿ ನಡೆಸ್ತಾ ಇದೆಯಲ್ಲಮ್ಮ. ಚೀಟಿ ಕಾಸಿಗೆಲ್ಲ ಮಾಡಿದ್ರೆ ಸಂದಾಕಿರ್ತದೇನೆ. ಈ ಕಿತ್ತ ಬತ್ತಲ್ಲ ಬಡ್ಡಿ ದುಡ್ಡು, ಆ ಬಡ್ಡಿ ದುಡ್ಡಾಗ ಮಾಡಿಸ್ಕೊಡ್ತೀನಿ ಕಡನ, ಸುಮ್ಕಿರು. ಚೀಟಿ ದುಡ್ಡೆಲ್ಲ ಎತ್ತಿಕ್ಕನ ಏನಕ್ಕಾರ ಬೇಕಾಗಕ್ಕಿಲ್ವಾ? ಸುಮ್ಮನೆ ನಿನ್ನ ಮದುವೆನೆಲ್ಲ ಜಾಮ್ ಜುಮನಂಗೆ ಮಾಡಬೇಕು. 7 ಹಳ್ಳಿ ಬಾಯಿ ಮೇಲೆ ಬೆಳ್ಳಿಕೊಂಡು ನೋಡ್ಬೇಕು, ಹಂಗೆ ಮಾಡ್ತೀನಿ ನೋಡಿ ನಿನ್ನ ಮದುವೆ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಮದುವೆ ನಂಗೆ ಮಾಡಬೇಕು ಅಂತ ಹೇಳಿದ್ರೆ ಈಗಲಿಂದ ನಾನು ಕಷ್ಟಪಡಲೇಬೇಕು, ಸರಿನಾ? ಸರಿ ಆಯಿತು ಕಣಮ್ಮ, ಆಯ್ತು ಹೇಳು, ಹೋಯ್ತೀನಿ ನಾನು. ಹೊಲದ ಕಡೆ ಹೋಗ್ಬಿಟ್ಟು ಓಡಾಡ್ಕೊಬಿಟ್ಟು ಬರ್ತೀನಿ, ನಂಗೆ ಹೊಸಿ ಬೇಜಾರಾಯ್ತೈತೆ. ಈಗಲೇ ವರದಕ್ಷಿಣೆ ಶಾನೆ ಕೇಳ್ತಾರೆ ಅಂತ ಒದ್ದಾಡ್ತಾ ಇದ್ದೀನಿ. ನೀನು ಬಿಸ್ಲಾಗ ಹೋಗ್ಬಿಟ್ಟು ಕಪ್ಪಗಾಗ್ಬಿಟ್ಟು ನೀನು ಆಮೇಕಿಂದ ನೀನು ಕಪ್ಪಗಾಗ್ಬಿಟ್ಟು ನಿನ್ನ ಕಪ್ಪಗಾಗೋಳು ನಿನ್ನ ಮಗಳು ಸಂದಕ್ಕಿಲ್ಲ ಅಂತ ಹೇಳ್ಬಿಟ್ಟು ಆಮೇಕಿಂದ ಇನ್ನೂ 1,00,000 ಶಾನೆ ಕೊಡ್ರಿ ವರದಕ್ಷಿಣೆ ಅಂತ ಕೇಳ್ತಾರೆ. ಮೂದೇವಿ ಹೋಗಿ ಸುಮ್ಕೇನೆ ಮನೆ ಒಳಗಡೆ ಬಿದ್ಕ ಹೋಗಿ ಸುಮ್ಕೇನೆ. ನನಗೆ ಸುಮ್ಮನೆ ತಿಕ್ಲಿಡಿಸ್ಬಿಟ್ಟು ನಂಗೆ ತಲೆ ಕೆಡಿಸ್ಬೇಡ ನೀನಂತೂ ನನವೇ. ಈ ಅಮ್ಮ ಒಂದು ಮಾಕೋಕೆ ಕ್ರೀಮ್ ಹಾಕೊಂಡ್ರೆ ಏನಾಗಕ್ಕಿಲ್ಲ ಕಣಮ್ಮ. ಮುಚ್ಕೊಂಡು ಹೋಗಿ ತಲೆಗೊಂಚೂರಿ ಎಣ್ಣೆ ಇಕ್ಕೊಂಡು ತಲೆ ಕೂದಲು ಬೆಳೆಸ್ಕ ಮೊದಲು ಕಟ್ ಮಾಡಿಸಿ ಹೆಂಗಾಗವು ನೋಡಿ ನಿನ್ನ ಕೂದಲು ಎಲ್ಲ ನನವೇ. ಮದುವೆ ಅಷ್ಟೊತ್ತಿಗೆ ಏನಾರ ಮಾಡಿ ಬೆಳೆಸ್ಕೊಳ್ಳಿ, ಆ ಕೂದಲು ಬೆಳೆಯೋಕ್ಕಿಲ್ಲ, ನಿನ್ನ ಮುಷ್ಟಿನೂ ಬೆಳಗಾಗಕ್ಕಿಲ್ಲ. ಹೋಗಿ ಏನಾರ ಮಾಡೋಗಿ ಸುಮ್ಮನೆ ಕೂತ್ಕೊಂಡು ರೂಮಾಗೆ. ಆಯ್ತು ಬಿಡು. ಇವರೆಲ್ಲ ನಾನು ಹೊಟ್ಟೆಗದು ಹೆಂಗೆ ಉಟ್ಬಿಟ್ರು ಬಿಡಪ್ಪ. ಅಯ್ಯಪ್ಪ, ಒಬ್ಬರನ್ನ ಸರಿಯಾಗಿರೋದು ಬೇಡವೆ. ಎಲ್ಲ ಇಂಥ ಅಲಾಲ್ ಟೋಪಿಗ್ಲೇನೇನಿಯ ಇವ್ರ ಜನ್ಮಕ್ಕಿಷ್ಟು.